SSC MTS ಹವಾಲ್ದಾರ್ ಪೋಸ್ಟ್ ಕರೆದಿದ್ದಾರೆ. ಸೊ ಏಜ್ ಎಷ್ಟು, ಎಕ್ಸಾಮ್ ಹೇಗಿರುತ್ತೆ, 10th ಪಾಸ್ ಬರ್ತಾ ಇಲ್ಲ, ಎಕ್ಸಾಮ್ ಯಾವಾಗ, ಫಿಸಿಕಲ್ ಟೆಸ್ಟ್ ಏನಿದೆ, ಫೀಸ್ ಎಷ್ಟು, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ, ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ವಾ, ಸಬ್ಜೆಕ್ಟ್ ಯಾವ ಇದೆ, ಸೊ ಎಲ್ಲ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೋಧಾಸ್ ಕ್ಲಾಸಸ್ನ ಹಾಗೆ ಸ್ಟಡಿ ವಿತ್ ನೀವು ಅಂತ ಹೇಳಿದೆ. ಸೊ ನೀವು ಯೋಧಾಸ್ ಚಾನಲ್ನ ಕ್ಲಾಸಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ MTS ಆಗಿರ್ಬೋದು, RRB ಡಿ ಗ್ರೂಪ್ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ವಿಡಿಯೋಸ್, ಇಂಪಾರ್ಟೆಂಟ್ ವಿಡಿಯೋಸ್ ಬರ್ತವೆ. ಸೊ ವಿಡಿಯೋ ಕಡೆ ಬನ್ನಿ. SSC MTS, ಸೊ ಇದು ಅಪ್ಲಿಕೇಶನ್ ಆಗಿದ್ದ ಡೇಟ್ ಬಂದು ನೋಡಿ 26 ಅಂತಂದ್ರೆ 26ನೇ ತಾರೀಕು 26/6/2025ರಿಂದ 24/7/2025ರವರೆಗೆ ಅಪ್ಲಿಕೇಶನ್ ನೀವು ಹಾಕಬಹುದು. ಹಾಗೆ ಲಾಸ್ಟ್ ಡೇಟ್ ಯಾವಾಗಾಗಿದೆ ಅಂತಂದ್ರೆ 24/7/2025ರಂದು ಲಾಸ್ಟ್ ಡೇಟ್ ಆಗಿದೆ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ 25/7/2025ರಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡೇಟ್ ಆಫ್ ವಿಂಡೋ ಆಫ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತಂದ್ರೆ ನಿಮ್ದು ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ 29/7/2025ರಿಂದ 31/7/2025ರವರೆಗೆ ಕರೆಕ್ಷನ್ ಮಾಡ್ಕೊಳ್ಬಹುದು. ಇದು ಬಿಟ್ರೆ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಈ ಎಕ್ಸಾಮ್ ಯಾವಾಗ ನಡೀತದೆ ಅಂತ ಅವ್ರು ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. 20 ಸೆಪ್ಟೆಂಬರ್ ಇಂದ ಹಿಡಿದು 24 ಅಕ್ಟೋಬರ್ 2025 ಅಂತಂದ್ರೆ ಸರಿಸುಮಾರು 1 ತಿಂಗಳ ಕಾಲ ಎಕ್ಸಾಮ್ ನಡೆಸ್ತಾರೆ. 20 ಸೆಪ್ಟೆಂಬರ್ ಇಂದ 24 ಅಕ್ಟೋಬರ್. ಎನಿ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಸೊ ಇಷ್ಟು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ವೈಸ್ ಸ್ಟೆಪ್ ನೋಡ್ಕೊಂಬರೋಣ. ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ನಾನ್ ಹವಾಲ್ದಾರ್ ಸ್ಟಾಫ್ ಅಂಡ್ ಹವಾಲ್ದಾರ್ ಅಂತ ಪೋಸ್ಟ್ ಇದೆ. ಸೊ ನಿಮಗೆ 10th ಮೇಲೇನೆ ಇದೆ. MTS ಹವಾಲ್ದಾರ್ ಪೋಸ್ಟ್ 1075 ಇದೆ. ಸೊ ಇಲ್ಲಿ ಸ್ಟಾರ್ ಚಿಹ್ನೆ ಕೂಡ ಇಲ್ಲಿ ನೋಡ್ಬೋದು ನೀವು. ಇದೇನಿದೆ ಇದು ಫೈನಲ್ ಆಗಿರಲ್ಲ ಸ್ಟಾರ್ ಚಿಹ್ನೆ, ಯಾಕಂತಂದ್ರೆ ಈ 1075 ಪೋಸ್ಟ್ ಏನಿದಾವಲ್ಲ ಇವು 10,000 ಆಗೋ ಚಾನ್ಸಸ್ ಇದೆ. 10,000 ಆಗ್ಬೋದು, ಲಕ್ಷ ಆಗ್ಬೋದು, ಸೊ 2,000 ಆಗ್ಬೋದು. ಈ ತರ ಕನ್ಫರ್ಮ್ ಹೇಳಕ್ ಬರೋದಿಲ್ಲ. ಸೊ ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ 1075. ನೀವು ಕಡಿಮೆ ಇದೆ, ಏಜ್ ಕಡಿಮೆ, ಸೊ ಏನು ತಲೆ ಕೆಡಿಸ್ಕೊಬೇಡಿ, ಹಾಕಂಗ ಹಾಕಿ. ನೀವು ನೆಕ್ಸ್ಟ್ ಕಡೆ ಬರೋಣ. ನಿಮ್ದು ಏಜ್ ಲಿಮಿಟ್ ನೋಡೋದಾದ್ರೆ ಇಲ್ಲಿದೆ ನೋಡಿ. ಆಸ್ ಪರ್ ಅವ್ರು ಕೊಟ್ಟಿರೋ ಪ್ರಕಾರ, ಒಂದು ನಿಮಿಷ, ಏಜ್ ಲಿಮಿಟ್ 1/8/2025 ಒಳಗೆ 18 ಏಜ್ ಆಗಿರಬೇಕು. ಮಿನಿಮಮ್ 18 ಏಜ್ ಆಗಿದ್ರೆ ಅಪ್ಲಿಕೇಶನ್ ತಗೊಳುತ್ತೆ. ಇಲ್ಲಿದೆ ನೋಡಿ 1/8/2025 18 ಏಜ್ ಪ್ರಾರಂಭ ಆಗಿರಬೇಕು ಇಷ್ಟರ ಒಳಗೆ. ಸೊ ಪೂರ್ತಿಯಾಗಿ 18ರಿಂದ 25 ವರ್ಷ ಆಗಿದೆ, 18ರಿಂದ 27 ವರ್ಷ. ಸೊ MTS ಹಾಕೋರಿಗೆ 18ರಿಂದ 25 ವರ್ಷ. ನಿಮಗೆ OBC, ಸೊ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, 2-3 ವರ್ಷ ಸಡ್ಲಿಕ್ಕೆ ಆಗುತ್ತೆ. ಇಲ್ಲಿದೆ ನೋಡಿ ಎಕ್ಸ್ಪೆಂಡ್ ಆಗುತ್ತೆ. SC ST ಅವ್ರಿಗೆ 5 ವರ್ಷ ಆಗುತ್ತೆ, OBC ಅವರಿಗೆ 3 ವರ್ಷ. ಸೊ PWBD ಅವರಿಗೆ 10 ವರ್ಷ, ಆಮೇಲೆ PWBD OBC ಅವ್ರಿಗೆ 13 ವರ್ಷ, PWBD SC ST ಅವ್ರಿಗೆ 15 ವರ್ಷ. ಸೊ ಈ ತರ ಎಕ್ಸ್ಟ್ರಾ ಆಗುತ್ತೆ. ಅಂತಂದ್ರೆ 18ರಿಂದ 25 ಇದೆಯಲ್ಲ, ಇದು ಆ್ಯಡ್ ಆಗುತ್ತೆ. ಇಷ್ಟು ಈ ತರ ಇದೆ. ನೀವು ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಡೀಟೇಲ್ಸ್ ಹೇಳ್ಕೊಡ್ತೀನಿ ನೋಡಿ. ಇನ್ನ ಹೇಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಅವ್ರದೇ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಇಲ್ಲಿದೆ ನೋಡಿ SSC. ಈ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಮಾಡ್ಬೋದು, ಇಲ್ಲ ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಚಾರ್ಜಸ್ ಬಂದು SC ST ಅವ್ರಿಗೆ ಫ್ರೀ ಆಗುತ್ತೆ, OBC ಅದರ್ ಕ್ಯಾಟಗರಿ ಅವ್ರಿಗೆ 100 ರೂಪೀಸ್ ಆಗುತ್ತೆ ಅಷ್ಟೇ. ಆಮೇಲೆ ಸೊ ಇಲ್ಲಿದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ 100 ರೂಪಾಯಿ ಆಗುತ್ತೆ. ವುಮೆನ್ಸ್ ಆಗಿರ್ಬೋದು, ಹಾಗೆ SC ST ಎಕ್ಸ್ ಮ್ಯಾನ್ಸ್ ಸರ್ವಿಸ್ ಮ್ಯಾನ್ಗೆ ಫ್ರೀ ಆಗಿ ಆಗುತ್ತೆ. ಉಳಿದವ್ರಿಗೆ 100 ರೂಪಾಯಿ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಲಾಸ್ಟ್ ಡೇಟ್ 25/7/2025ರಂದು. ವಿಂಡೋ ಫಾರ್ ಅಪ್ಲಿಕೇಶನ್ ಫ್ರಾಮ್ ಕರೆಕ್ಷನ್ ಅಂತಂದ್ರೆ ಅದು ನಿಮ್ದೆ ಏನು ತಿದ್ಕೊಳ್ಳೋದು. ಇನ್ನು ಸೆಂಟರ್ಸ್ ಎಲ್ಲೆಲ್ಲಿ ಬರ್ತಾ ನೋಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಕಲಬುರ್ಗಿ,
ಧಾರವಾಡ, ಬೆಳಗಾವಿ. ಸೊ ಈ ತರ ಒಂದು 5-6 ಸೆಂಟರ್ ಕೊಡ್ತಾರೆ, 4 ಸೆಂಟರ್ ಅಷ್ಟೇ. ಇಲ್ಲಿದೆ ನೋಡಿ, ದುರ್ಗಾಪುರ್, ಕೋಲ್ಕತ್ತಾ, ಅದ್ ಬಿಟ್ರೆ ಇಲ್ಲಿದೆ ನೋಡಿ ಕರ್ನಾಟಕದ್ದು ಬೆಳಗಾವಿ, ಬೆಂಗಳೂರು, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಕೊಲ್ಲಂ, ಕೊಟ್ಟಾಯಂ. ಸೊ ಇವೆಲ್ಲ ಅನ್ಸುತ್ತೆ ಅಷ್ಟೇ ಇರೋದು. ಇಷ್ಟೇ ನಮ್ಮ ಕರ್ನಾಟಕದ್ದು. ಇನ್ನು ಉಳಿಕಿದ್ದು ಇದೆಲ್ಲ ಬೇರೆ ಬೇರೆ ಸ್ಟೇಟ್ ವೈಸ್ ಇದೆ. ಸೊ ಇನ್ನು ಎಕ್ಸಾಮ್ ನಿಮ್ದು ಸಿಲೆಬಸ್ ಕಡೆ ನೋಡ್ಕೊಂಬರೋಣ. ಸಬ್ಜೆಕ್ಟು, ನಂಬರ್ ಆಫ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೈಮ್ ಡ್ಯೂರೇಷನ್ ಅಂತ ಇದೆ. ಹೇಗಂತಂದ್ರೆ ಇದರಲ್ಲಿ ಸೆಷನ್ 1, ಸೆಷನ್ 2 ಅಂತ ಎಕ್ಸಾಮ್ ತಗೋತಾರೆ. ಯಾವ ರೀತಿ ಎಕ್ಸಾಮ್ ತಗೋತಾರಪ್ಪ ಅಂತಂದ್ರೆ, ನಿಮ್ಗೆ ನೀವು ಫಸ್ಟ್ ಹೋಗಿ ಎಕ್ಸಾಮ್ ಕೂದ್ರ ನಂತರ ಸೆಷನ್ 1 ಅಂತ ಸ್ಟಾರ್ಟ್ ಆಗುತ್ತೆ. ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಅಬಿಲಿಟಿ ಇರುತ್ತೆ, ರೀಸನಿಂಗ್ ಅಂಡ್ ಅಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಸೊ 20 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸು 20 ಕ್ವಶನ್, ಒಂದು ಪ್ರಶ್ನೆಗೆ 3 ಮಾರ್ಕ್ಸು. ಸೊ ಇಲ್ಲಿ ಸೆಷನ್ 1 ನೀವು ಹಾಕಿದ್ ಮುಗಿದ ನಂತರ 5 ನಿಮಿಷ ಟೈಮ್ ಕೊಡ್ತಾರೆ. ಅದಾದ ನಂತರ ಸೆಷನ್ 2 ಅಲ್ಲಿ ಆಟೋಮೆಟಿಕ್ ತಗೊಳುತ್ತೆ. ನೀವು ಏನು ಅಲ್ಲೇ ಇರಬೇಕು ಅಂತಂದ್ರೆ 60 ಮಿನಿಟ್ ಇರುತ್ತೆ. ಅದಾದ್ಮೇಲೆ 60 ಮಿನಿಟ್ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಅಂತಂದ್ರೆ ನಿಮಗೆ 45 ಮಿನಿಟ್ಸ್ ಅಲ್ಲಿ ಮುಗಿಸ್ತಾರೆ. ಸೊ 5 ನಿಮಿಷ ಟೈಮ್ ಕೊಡ್ತಾರೆ. ಈ ಸಬ್ಜೆಕ್ಟ್ ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಇವು ಸಬ್ಜೆಕ್ಟ್ ನಿಮಗೆ ಬರ್ತವೆ. ಸೊ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ PDF ಇದೆ, ಟೆಲಿಗ್ರಾಮ್ ನೀವು ಜಾಯ್ನ್ ಆಗ್ಬಹುದು. ಇನ್ನು ಸಬ್ಜೆಕ್ಟ್ ಅಲ್ಲಿ ಯಾವ ಟಾಪಿಕ್ ಕೇಳ್ತಾರಂತ ಇಲ್ಲಿದೆ ನೋಡಿ. ಮ್ಯಾಥ್ಸ್ ಅಲ್ಲಿ ಬೋಡಾಮಸ್, ಪರ್ಸೆಂಟೇಜ್ ಎಲ್ಲ 10th ಮೇಲೆ LCM, HCF. ಸೊ ಈ ತರ ಇಂಗ್ಲಿಷ್ ಲ್ಯಾಂಗ್ವೇಜ್. ಇನ್ನು ಫಿಸಿಕಲ್ ಹೇಗಿದೆ ಅಂತಂದ್ರೆ, ನಿಮ್ದು MTS ಫಿಸಿಕಲ್ ವಾಕಿಂಗ್ ಇರುತ್ತೆ. ಮೇಲು 1600 ಮೀಟರ್ 15 ನಿಮಿಷದಲ್ಲಿ ಹೋಗ್ಬೇಕು. ಫಿಮೇಲು 1 ಕಿಲೋಮೀಟರ್ 20 ನಿಮಿಷದಲ್ಲಿ ವಾಕ್ ಮಾಡಬೇಕು. ಓಡಂಗಿಲ್ಲ, ವಾಕ್ ಮಾಡೋದು. ಸೊ ಇದಿಷ್ಟು ಪಾಸ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗಿದೆ. ಪಾಸ್ ಆದ ನಂತರ 157.5 ಸೆಂಟಿಮೀಟರ್ ಹೈಟ್ ಇರಬೇಕು. ಸೊ ಅತಿ ಕಡಿಮೆ ಅಂತ ಹೇಳ್ಬೋದು. ಪುರುಷರಿಗಿದು ಚೆಸ್ಟ್ 81 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು ಮಿನಿಮಮ್, ಅಷ್ಟೇ. ಇದು ಬಿಟ್ರೆ ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು, 48 kg ವೇಟ್ ಇರಬೇಕು, ಅಷ್ಟೇ. ಇದು ಬಿಟ್ರೆ ನಿಮ್ಗೆ ನಥಿಂಗ್ ಟು ವರಿ. ಆಮೇಲೆ ಪೋಸ್ಟ್ ನೋಡ್ಕೊಳ್ಳಿ. ಇನ್ನು ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರಂತ ನೋಡೋದಾದ್ರೆ, ನಿಮ್ಗೆ ಸೆಷನ್ 1, ಸೆಷನ್ 2 ಎರಡು ಎಕ್ಸಾಮ್ ಇರುತ್ತೆ. ಸೊ UR ಅಲ್ಲಿ ಸೆಷನ್ 1 ಅಲ್ಲಿ 30% ನೀವು ತಗೊಳ್ಬೇಕು. 30% ನೀವು ತಗೊಂಡ್ರೆ ಮಾತ್ರ ಸೆಷನ್ 2 ಓಪನ್ ಆಗಿ ನಿಮ್ದು ವ್ಯಾಲ್ಯೂಯೇಷನ್ ಕೌಂಟ್ ಆಗುತ್ತೆ. ನೀವು ತಗೊಲಿಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ 30%, 25% ಈ ರೀತಿ ತಗೊಂಡು ನೀವು ಪಾಸ್ ಆಗ್ಬಹುದು. ಅದ್ರ ನಂತರ ಇದಿಷ್ಟು ಬಿಟ್ರೆ PDF ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಿಲ್ಲ. ನಿಮ್ದು ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಕಾಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಯಾವ ರೀತಿ ಲಾಗಿನ್ ಆಗ್ಬೇಕಂತ ಅವರು ಕೊಟ್ಟಿದ್ದಾರೆ, 1 ಟೈಮ್ ರಿಜಿಸ್ಟ್ರೇಷನ್. ಸೊ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವುದು ಯಾವ ತರ ಅಂತ ಕೊಟ್ಟಿದ್ದಾರೆ, ಈ PDF ಅಲ್ಲಿ ಎಲ್ಲ ಇದೆ. ಸೊ ಈ PDF ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿರ್ತೀನಿ. ಆಮೇಲೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಯಾವ್ದಿಲ್ಲ, ನಿಮ್ ಕ್ಲಾಸ್ಗಳು ನಾನು ಮಾಡಾಕ್ತೀನಿ MTS ಬಗ್ಗೆ. ಸೊ ಇದು ಅಪ್ಲಿಕೇಶನ್ ಹಾಕೋದು ಪೂರ್ತಿ ಪ್ರೊಸೆಸ್ಸೇ ಒಂದು 10-15 ಪೇಜ್ ಕೊಟ್ಟವನೆ. ನಿಮ್ಗೆ RRB ಡಿ ಗ್ರೂಪ್ ಎಕ್ಸಾಮ್ ಕೂಡ ಬರುತ್ತೆ, ಆದ್ರೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಕಂಟಿನ್ಯೂಸ್ ಆಗಿ. ಆರ್ಮಿ ಎಕ್ಸಾಮ್ ಯಾರು ಬರೆಯಕ್ ಹೋಗ್ತಿದ್ರ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ದು ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಯೋಧಾಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.